ಗೈಸ್, ಇದು ಭಾನುವಾರ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಊರಲ್ಲಿ ಬಿಸಿಲು ಮೋಡ ಆ ಥರ ಎಲ್ಲ ಇತ್ತು, ಚೆನ್ನಾಗಿತ್ತು. ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಇನ್ನೂ ನನ್ನ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಗೈಸ್ ಪ್ಲೀಸ್. ಚೆನ್ನಾಗಿದೆ ಎಲ್ಲ. ಈ ಥರ ವಾತಾವರಣ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಈ ಬೆಂಗಳೂರಲ್ಲಿ ಈ ಥರ ಸಿಗೋದೇ ಇಲ್ಲ, ಹಳ್ಳಿ ಕಡೆ ಅಷ್ಟೇ ಈ ಥರ ನೋಡೋಕ್ಕೆ ಸಿಗೋದು. ಆಮೇಲೆ ನಾನು ನನ್ನ ಮಗ ತಿಂಡಿ ಎಲ್ಲ ತಿಂದು ರೆಡಿಯಾಗಿ ನನ್ನ ಫ್ರೆಂಡ್ ಮನೆಗೆ ಹೋಗೋಣ ಅಂತ ಹೋಗ್ತಿದ್ದೀವಿ. ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಮೀಟ್ ಆಗ್ತಿದ್ದೀವಿ, ಹುಡುಗಿರಷ್ಟೇ. ಅದು 4 ಮೆಂಬರ್ಸ್ ಅಷ್ಟೇ, ಯಾರೂ ಬರ್ತಾಳೆ, ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಅಲ್ವಾ. ಸೊ ನಾವು 4 ಜನ ಮೀಟ್ ಆಗ್ತಿದ್ವಿ. ನನ್ನ ಪಕ್ಕದಲ್ಲಿರೋದು ಅಕ್ಷತಾ ಅಂತ, ಇಲ್ಲಿರೋ ಈ ಶಾಲಿನಿ, ಅದು ಪಲ್ಲವಿ ಅಂತ. ನಾವು 4 ಜನ ಸ್ಕೂಲ್ ಮೇಟ್ಸ್ ಅಂದರೆ 3 ವರ್ಷ ಅಷ್ಟೇ ಜೊತೆಗೆ ಓದಿದ್ದು. ಬಟ್ ಅದೇ ಬಾಂಡಿಂಗು ತುಂಬ ಸ್ಟ್ರಾಂಗ್ ಆಗಿದೆ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಈ ಥರ ಎಲ್ಲ ಮೀಟ್ ಮಾಡಬೇಕು ಅಂತ ಅಂದರೆ. ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಿದ್ವಿ. ಅವಾಗ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಬರೀ ಮಾತಲ್ಲೇ ಮುಳುಗೋಗಿದ್ವಿ. ಒಂದು ವೀಡಿಯೋ ಆಗಲಿ ಫೋಟೋ ಆಗಲಿ ಜಾಸ್ತಿ ತೆಕ್ಕೊಳ್ಳೋಕ್ಕೆ ಆಗಲಿಲ್ಲ. ಈ ಥರ ಫ್ರೆಂಡ್ಸ್ಗಳೆಲ್ಲ ಮೀಟ್ ಆಗಿಬಿಟ್ರೆ ಬರೇ ಮಾತು ಎಷ್ಟು ಮಾತಾಡ್ತೀವಿ ಅಲ್ವಾ. ಜಾಸ್ತಿ ವೀಡಿಯೋಸು ಮತ್ತು ಫೋಟೋಸ್ ತಕ್ಕೊಂಡೇ ಇಲ್ಲ, ಬರೀ ಮಾತಲ್ಲೇ ಮುಳುಗೋಗ್ಬಿಟ್ಟಿದ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು, ಅಂದರೆ ಸೋಮವಾರ ಬೆಳಿಗ್ಗೆಯಿಂದನೇ ಮತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೆ. ನನ್ನ ಮಗ ಒಂದು 7:30 ಹಂಗೆ ಎದ್ದೇಳ್ತಾನೆ. ಅವನು ಎದ್ಮೇಲೆ ಈ ಥರ ಬೆಡ್ಶೀಟೆಲ್ಲ ನೀಟಾಗಿ ಫೋಲ್ಡ್ ಮಾಡಿ ಇಟ್ಟು, ಆಮೇಲೆ ಬೆಡ್ಡೆಲ್ಲ ಒಂದ್ಸರಿ ಒರೆಸ್ಕೊಂಡ್ಬಿಡ್ತೀನಿ ಒಂದು ಟವಲ್ ತೊಗೊಂಡು. ಆವಾಗ ನಮಗೂ ನೋಡೋಕೆ ಏನೋ ಒಂಥರ ಪಾಸಿಟಿವ್ ವೈಬ್ಸು. ಇಲ್ಲ ಅಂತ ಅಂದರೆ ಹಂಗಂಗೆ ಬಿದ್ದರಂತೂ ಏನು ಕೆಲಸ ಮಾಡೋಕ್ಕೂ ನಂಗೆ ಮೂಡೇ ಇರಲ್ಲ. ಫುಲ್ ನೀಟಾಗಿದ್ರೇ ಏನೋ ಒಂಥರ ನಮಗೂ ಕೆಲಸ ಮಾಡೋಕ್ಕೆಲ್ಲ ಮೂಡ್ ಬರುತ್ತೆ. ಮನೆ ಒಂಥರ ಕ್ಲೀನಾಗಿದ್ದಷ್ಟು ಒಂಥರ ಮನೆಯೆಲ್ಲ ಪಾಸಿಟಿವ್ ವೈಬ್ಸ್ ಅಲ್ವಾ, ಆ ಥರ. ಈ ಥರ ನಾನು ಬೆಡ್ಶೀಟೆಲ್ಲ ಮಡ್ಚೆಲ್ಲ ಎತ್ತಿಟ್ಕೊಂಡು ಆಮೇಲೆ ರೂಮೆಲ್ಲ ಕಸ ಗುಡಿಸಿ ಆಮೇಲೆ ಹಾಲೆಲ್ಲ ಕಸ ಗುಡಿಸ್ಕೊತೀನಿ. ಅದೇ ಅಮ್ಮ ಮನೇಲಿದ್ದೀನಲ್ವ, ಅಷ್ಟೇನು ಕೆಲಸ ಮಾಡಲ್ಲ, ಅದು ಚಿಕ್ಕ ಪುಟ್ಟದ್ದು ಮಾಡಬೇಕಲ್ವ, ಇಲ್ಲಾಂದರೆ ಫುಲ್ಲು ಸೋಂಬೇರಿ ಆಗಿಬಿಡ್ತೀವಿ. ಹಂಗಾಗಿ ಈ ಥರ ಬೆಡ್ಶೀಟೆಲ್ಲ ಮಡ್ಚಿಡೋದು, ಕಸ ಗುಡಿಸೋದು ಆ ಥರ ಎಲ್ಲ ನಾನು ಮಾಡ್ಕೊತೀನಿ. ಅಡುಗೆ ವಿಷಯಕ್ಕಂತೂ ಅವೆಲ್ಲ ಅಮ್ಮನೇ ಅಡುಗೆ ಎಲ್ಲ ಮಾಡ್ತಾರೆ. ತುಂಬ ರೇರ್, ಯಾವಾಗಲೂ ಒಂದೊಂದು ದಿನ ಅಡುಗೆ ಮಾಡ್ತೀನಿ ಅಷ್ಟೇ ನಾನು. ಈ ಥರ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಆಮೇಲೆ ನನ್ನ ಮಗನ ಆಚೆ ಒಂದು ರೌಂಡ್ ಕರ್ಕೊಂಡು ಹೋದೆ. ಹಾಗೇ ಬಿಸಿಲು ಬಂದಿತ್ತಲ್ವ, ಅವನು ಸ್ವಲ್ಪ ಹೊತ್ತು ಬಿಸಿಲಲ್ಲೆಲ್ಲ ಓಡಾಡಲಿ ಅಂತ ಹೇಳಿ ಹಾಗೆ ಕರ್ಕೊಂಡು ಹೋದ್ನ. ಅವನು ಮುಟ್ರು ಮುಟ್ಟಬೇಕು ಅಂತ ಹೋಗ್ತಿದ್ದಾನೆ. ಅಲ್ಲಿ ಒಂದು ಹುಳ ಕಾಣಿಸ್ತು, ಅವನ ಕಣ್ಣಿಗೆ ಕಾಣಿಸಿದೆ ನೋಡಿ. ಅದು ಫುಲ್ಲು ಅದು ಹಸಿರು ಹುಲ್ಲಿದೆಯಲ್ಲ, ಅದ್ರ ಒಳಗಡೆ ಇದೆ ಆ ಹುಳು. ಅದು ಅವನ ಕಣ್ಣಿಗೆ ಕಾಣಿಸಿದೆ. ಇದೇನು ಏನು ಅಂತ ಕೇಳ್ತಿದ್ದ. ನನಗಂತೂ ಫಸ್ಟೇ ಆ ಥರ ಹುಳುಗಳೆಲ್ಲ ಕಂಡ್ರೆ ಭಯ. ಅದನ್ನು ಝೂಮ್ ಮಾಡ್ತೀನಿ ನೋಡಿ ಅದು ಹುಳುನ. ನನಗಂತೂ ಸಿಕ್ಕಾಪಟ್ಟೆ ಭಯ ಆಯಿತು. ಆ ಕ್ಲಿಪ್ಪಿಂಗ್ ತೊಗೊಳ್ಳೋವಾಗಲೂ ಸಿಕ್ಕಾಪಟ್ಟೆ ಭಯ ಆಯಿತು. ಏನು ಮಾಡ್ತಿದ್ಯಾ ಮೇಕೆಗೆ ನೀನು? ಹಾಂ, ಏನೋ ಮಾಡ್ತಿದ್ಯಾ? ಅದಕ್ಕೆಲ್ಲ ಟಾರ್ಚರ್ ಕೊಡ್ತೀಯ. ಈ ಕಡೆ ನೋಡು, ಏನದು? ಇದೇನು ಕಂದ? ಹಿಡ್ಕೊಂಡಿರೋದು ಏನು ನೀನು? ಮೇಕೆದ ಕಾಲು? ಕಿವಿ ಯಾವುದು ತೋರಿಸು ಮೇಕೆದು? ಅದಾ? ಕೊಂಬು? ಮುಖ ಯಾವುದು? ಏನದು? ಕೇಳಿಸ್ಲಿಲ್ಲ. ಹೌದಾ? ಪಪ್ಪಿ ಕೊಡು, ಕರುಗೊಂದು ಪಪ್ಪಿ ಕೊಡಮ್ಮ. ಹೌದಾ? ಗಲೀಜು ಮಾಡೈತಾ? ಗಲೀಜು ಮಾಡೈತಾ? ನೀನು ಗುಡಿಸ್ತೀಯಾ? ಅಮ್ಮಮ್ಮ ಗುಡಿಸುತ್ತಾ? ನೀನಿನ್ನು ಚಿಕ್ಕವನಲ್ವಾ? ಹೌದಾ? ದೊಡ್ಡವನಂದ್ಮೇಲೆ ಗುಡಿಸೋವಂತೆ. ದೊಡ್ಡವನಂದ್ಮೇಲೆ ಗುಡಿಸ್ತೀಯಾ? ಹೆಂಗ್ ಮಾಡ್ತೈತೆ ಕರಾಕಂದ? ಮೀಸೆ ಬಂದೈತಾ? ಹೆಂಗ್ ಮಾಡ್ತೈತೆ ಕರ ತೋರ್ಸಮ್ಮ.
ಹಂಗೆ ಮಾಡ್ತಾಯ್ತಾ? ಅಮ್ಮ ತಿಂಡಿಗೆ ಪುಳಿಯೋಗರೆ ಮಾಡಿದರು. ತಿಂದು ಆಮೇಲೆ ನಾನು ಸ್ವಲ್ಪ ಮನಿ ಪ್ಲ್ಯಾಂಟ್ ಇತ್ತು, ಅದು ಚಿಕ್ಕ ಕಡ್ಡಿ ಹಾಕಿ ಅದಕ್ಕೆ ಸುಮ್ಮನೆ ಹಂಗೆ ಸುತ್ತಿದ್ರು ಅಮ್ಮ. ಅದನ್ನು ಸ್ವಲ್ಪ ರೆಡಿ ಮಾಡೋಣ, ನೀಟಾಗಿ ಮಾಡೋಣ, ಸ್ವಲ್ಪ ದೊಡ್ಡ ಕೋಲೆಲ್ಲ ಹಾಕಿ ಅಂತ ಹೇಳಿ ಅದನ್ನು ರೆಡಿ ಮಾಡ್ತಿದ್ದೀನಿ. ನಮ್ಮನೆ ತೊಟ್ಟಿ ಮನೆ ಅಲ್ವಾ, ಸೊ ಬೆಳಕೆಲ್ಲ ಚೆನ್ನಾಗಿರುತ್ತಲ್ಲ, ಅದರ ಸುತ್ತ ತೊಟ್ಟಿ ಮೇಲ್ಗಡೆ ಸುತ್ತ ಮನಿ ಪ್ಲ್ಯಾಂಟ್ ಬೆಳೆಸಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ತುಂಬ ದಿನದಿಂದ ಅನ್ಕೊತಾನೆ ಇದ್ವಿ, ಹಾಕೇ ಇರಲಿಲ್ಲ. ಆದರೆ ಇವಾಗ ಒಂದು 5-6 ತಿಂಗಳಿಂದ ಹಾಕಿದ್ದು, ಅದು ಚೆನ್ನಾಗಿ ಬರ್ತಿದೆ. ಅದಕ್ಕೆ ನೀಟಾಗಿ ಸಪೋರ್ಟ್ ಎಲ್ಲ ಕೊಡೋಣ, ನೀಟಾಗಿ ಕೋಲೆಲ್ಲ ಇಟ್ಟು ಅಂತ ಹೇಳಿ ಮಾಡ್ತಿದ್ದೀನಿ. ಇನ್ನೇನು ಕೆಲಸ ಇರಲ್ಲ ಅಲ್ವಾ ಊರಲ್ಲಿ, ಸೊ ಈ ಥರ ಚಿಕ್ಕ ಪುಟ್ಟದ ಕೆಲಸ ಅದು ಇದು ಈ ಥರದ್ದು ಮಾಡಿಕೊಡ್ತೀನಿ ಅಮ್ಮಂಗಷ್ಟೇ. ನಾನು ಇನ್ನೇನು ಅಡುಗೆ ಆ ಥರ ಎಲ್ಲ ಮಾಡೋಕ್ಕೋಗಲ್ಲ ಅಲ್ವಾ, ಈ ಥರ ಮಾಡ್ತಾ ಇದ್ದೀನಿ. ಇದು ಬೇರೆಯವ್ರ ಮನೇಲಿ ನೋಡಿದಾಗ, ಈ ಥರ ಗಿಡಗಳನ್ನ ಮನೇಲಿ ಇಟ್ಟಿರೋದು ನೋಡಿದಾಗ ನನಗೂ ಆಸೆ ಆಗ್ತಿತ್ತು ತುಂಬ, ನಮ್ಮ ಮನೇಲೂ ಈ ಥರ ಬೆಳೆಸ್ಬೇಕಲ್ಲ ಅಂತ ಹೇಳಿ. ಅದು ಹಾಗೇ ಇರಲಿಲ್ಲ. ಆಮೇಲೆ ತುಂಬ ದಿನ ಆದಮೇಲೆ ಆಂಟಿ ಮನೆಯಲ್ಲಿ ಹಾಕಿದ್ರು ಮನಿ ಪ್ಲ್ಯಾಂಟು, ಅಲ್ಲಿಂದ ಆಂಟಿನೇ ತೊಗೊಬಂದು ಕೊಟ್ಟಿದ್ದು. ಆಮೇಲೆ ಈ ಪಾಟಲ್ಲಿ ಹಾಕಿ ಇಟ್ಟಿದ್ದಾರೆ ಅಮ್ಮ. ಸೊ ಅದಕ್ಕೇ ಅದನ್ನೇ ಸ್ವಲ್ಪ ನೀಟಾಗಿ ಮಾಡೋಣ, ಸ್ವಲ್ಪ ಗೊಬ್ಬರ ಎಲ್ಲ ಚೆನ್ನಾಗಿ ಹಾಕಿದ್ರೆ ಬೆಳೆಯುತ್ತಲ್ವ ಇನ್ನೊಂದು ಸ್ವಲ್ಪ ಅಂತೇಳಿ ನೀಟಾಗಿ ಮಾಡ್ತಿದ್ದೀನಿ ಅಷ್ಟೇ. ನನಗೆ ಈ ಥರ ಗಿಡಗಳೆಲ್ಲ ಹಿತ್ಲಲ್ಲಿ ಹಾಕೋದಾಗಿರ್ಬೋದು, ಮನೇಲಿ ಬೆಳೆಸೋದಾಗಿರ್ಬೋದು ತುಂಬ ಇಷ್ಟ ಆಗುತ್ತೆ. ಬಟ್ ಜಾಗ ಎಲ್ಲ ಚೆನ್ನಾಗಿರಬೇಕು. ಬೆಂಗಳೂರಲ್ಲೆಲ್ಲ ಈ ಥರ ಸಿಗೋದೇ ಇಲ್ಲ, ಮನೇಲಷ್ಟೇ ಹಾಕ್ಕೊಬೇಕು ಗಿಡಗಳನ್ನ. ಅದಕ್ಕೆ ಇಲ್ಲಿ ಹಿತ್ಲಲ್ಲೂ ಅಷ್ಟೇ ತುಂಬ ಹೂವಿನ ಗಿಡಗಳಾಗಿರ್ಬೋದು, ಸೊಪ್ಪು ಆ ಥರದ್ದೆಲ್ಲ ಹಾಕ್ಕೊತಿದ್ವಿ. ಈ ಥರ ಮಾಡಿದ್ದೆ ಸಿಂಪಲ್ಲಾಗಿರಲಿ ಅಂತೇಳಿ. ಇನ್ನೊಂದು ಸ್ವಲ್ಪ ಬೆಳೆದ್ಮೇಲೆ ನೋಡೋಣ ಅಂತೇಳಿ ಅದು ಕಂಬದ ಸುತ್ತ ಹೋಗೋ ಥರ ಮಾಡಿದ್ದೀನಿ. ಒಂದು ದಾರ ಕಟ್ಟಿ ಸ್ಟಾರ್ಟಿಂಗ್ ಸ್ವಲ್ಪ ಕೋಲ್ ಸಪೋರ್ಟ್ ಕೊಟ್ಟಿದ್ದೀನಿ ಅಷ್ಟೇ. ಏನೋ ಒಂಥರ ಖುಷಿ, ನಾವು ನೆಟ್ಟಿರೋ ಗಿಡಗಳು ಬೆಳೀತಿದ್ದಾವೆ, ಚಿಗುರುತ್ತಿದ್ದಾವೆ ಅಂದರೆ ಏನೋ ಒಂಥರ ಖುಷಿ ಆಗುತ್ತಲ್ವ. ನನಗೂ ತುಂಬಾ ಖುಷಿ ಆಯಿತು. ಆಮೇಲೆ ಈ ಸಾಂಬಾರು ಬಂದು ಕರಳೆ ಅಂತ ಹೇಳ್ತಾರೆ, ಬಿದಿರು ಕರಳೆ ಅಂತ ನಮ್ಮ ಸೈಡು. ನಿಮ್ಮ ಕಡೆ ಏನು ಹೇಳ್ತಾರೆ ಕಮೆಂಟ್ ಮಾಡಿ. ಅದರದ್ದು ಸಾಂಬಾರು ಮಾಡಿದರು ಅಮ್ಮ, ಅದು ಮತ್ತು ಮುದ್ದೆ ತಿಂದೆ. ಇವತ್ತು ಪಾಪು ಕೂಡ ಮಲ್ಕೊಂಡಿದ್ದು ತುಂಬ ಲೇಟು, 2:30ಗೇನೋ ಮಲ್ಕೊಂಡ. ಎದ್ದಿದ್ದು ಮಾತ್ರ 4:30ಗೆ ಎದ್ಬಿಟ್ಟು ಇನ್ನೂ ನಿದ್ದೆ ಕಳೆದೇ ಇರಲಿಲ್ಲ ಅವನಿಗೆ, ಹಂಗೆ ಮಲ್ಕೊತಾನೇ ಇದ್ದ. ನಾನು ಮಾತಾಡಿಸ್ತಿದ್ದೆ. ನೋಡಲ್ವಾ ಯಾಕೆ ಹಂಗಂದ್ರೆ? ಈಗ ಹೇಳೋ ಏನೋ ನೋಡಲ್ವಾ? ಪಾಪುಗೆ ನಿದ್ದೆ ಆಗಿಲ್ಲ ಇನ್ನು? ಕಂದ ಮುಖ ತೋರಿಸಲ್ವಾ? ಏಯ್ ಆಮೇಲೆ ಎದ್ಮೇಲೆ ಹಾಲು ಕುಡಿತೀನಿ ಅಂತ ಹೇಳ್ದ. ಅವನಂತೂ ಹಾಲು ಕುಡಿಯೋದೇ ತುಂಬ ರೇರು. ಹಂಗಮೇಲೆ ಹಸು ಹಾಲಲ್ವ ಊರಲ್ಲಿ, ಅದಕ್ಕೇ ಹಾಲು ಕಾಯಿಸ್ತಿದ್ದೀನಿ. ಹಾಲಿಗೆ ಸ್ವಲ್ಪ ಬೆಲ್ಲ ಮತ್ತು ಅರಿಶಿನ ಪುಡಿ ಹಾಕಿ ಕಾಯಿಸ್ಕೊಡ್ತೀನಿ ಅವನಿಗೆ. ಬಟ್ ರೆಗ್ಯುಲರ್ ಕುಡಿಯಲ್ವಲ್ಲ, ಅದೇ ಒಂದು ಬೇಜಾರು. ಆಮೇಲೆ ಸ್ವಲ್ಪ ಅದು ಹಾಲೆಲ್ಲ ಕಾಯಿದ್ಮೇಲೆ ಆರಕ್ಕೆ ಅಂತ ಒಂದು ಬೋಸಿಯಲ್ಲಿ ನೀರಿತ್ತು, ಅದರೊಳಗಡೆ ಬಟ್ಲಿಡ್ತಾಯಿದ್ದೀನಿ, ಹಾಲಿನ ಬಟ್ಲು. ಅದು ತುಂಬ ಬಿಸಿ ಇದ್ದರೆ ಕುಡಿಯಲ್ಲ ಅಲ್ವಾ, ಆರಿಸೋ ತನಕನೂ ವೆಯ್ಟ್ ಮಾಡಲ್ಲ ಅವರು. ಸೊ ಹಂಗಾಗಿ ಆರಿಸ್ತಿದ್ದೀನಿ. ನನ್ನ ಮಗ ಹೆಂಗೆ ಅಂದರೆ ಅವ್ನಿಗೆ ಮೂಡಿದ್ದಂಗೆ ಹಾಲು ಕುಡಿಯೋದು. ಅವ್ನು ಕುಡಿತೀನಿ ಅಂದ್ರಷ್ಟೇ ನಾವು ಹಾಲು ಕಾಯಿಸಿ ಕೊಡಬೇಕು. ಸುಮ್ಮನೆ ಕುಡಿತಾನೆ ಬಿಡು ಅಂತ ಕಾಯಿಸ್ಕೊಟ್ರಂತೂ ಅವತ್ತಂತೂ ಒಂದು ಸಿಪ್ಪು ಕೂಡ ಕುಡಿಯಲ್ಲ ಅವನು. ಅವ್ನು ಕುಡಿತೀನಿ ಅಮ್ಮ ಹಾಲು ಕೊಡು ಅಂತ ಕೇಳಿದ್ರಷ್ಟೇ ಅವನಿಗೆ ಕೊಟ್ಟರೆ ಅವತ್ತು ಕುಡಿಯೋದವನು. ಇದೇ ಥರ ತುಂಬ ಸಲ ಮಾಡಿಬಿಟ್ಟಿದ್ದಾನೆ. ಅದಕ್ಕೆ ಅವ್ನು ಕೇಳೇ ಮಾಡಿಕೊಡ್ತೀನಿ. ಹಾಲು ಕುಡಿತೀನಿ ಅಂದರೆ ಹಾಲು ಮಾಡಿಕೊಡ್ತೀನಿ. ತುಂಬ ಎಂಜಾಯ್ ಮಾಡ್ಕೊಂಡು ಕುಡ್ದ. ಹಿತ್ಲು ಬಾಗಿಲಲ್ಲಿ ಕೂತಿದ್ವಿ, ಇವೆಲ್ಲ ನೋಡಿಕೊಂಡು ಚೆನ್ನಾಗಿ ಕುಡ್ದ. ಇವತ್ತು ಖುಷಿ ಆಯಿತು. ಆಮೇಲೆ ನಾನು ಸ್ವಲ್ಪ ಬಟ್ಟೆ ಇತ್ತು ಅಂತ ಫೋಲ್ಡ್ ಮಾಡ್ತಿದ್ದೆ. ಆ ಬಟ್ಟೆಗಳು ನೋಡಿದಾಗ ಒಂದ್ಸರಿ ಎಷ್ಟು ಬೇಜಾರಾಗುತ್ತಲ್ಲ, ನಮ್ಮ ಮಕ್ಕಳು ಎಷ್ಟು ಬೇಗ ದೊಡ್ಡವ್ರು ಆಗ್ತಿದ್ದಾರೆ ಅಂತ. ನಿಜ, ಅವನಿಗೆ ಆ ಪ್ಯಾಂಟ್, ಜೀನ್ಸ್ ಪ್ಯಾಂಟ್ 9 ಮಂತ್ಸ್ ಇದ್ದಾಗ ತೊಗೊಂಬಂದಿದ್ದು, ಇನ್ನೂ ಹಾಕ್ತಿದ್ದೀನಿ. ಬಟ್ ಅದು ಶಾರ್ಟ್ ಆಗ್ತಿದೆ. ನಿಜ, ಆ ಥರ ನೋಡಿದಾಗ ಬೇಜಾರಾಗುತ್ತೆ, ಎಷ್ಟು ಬೇಗ ದೊಡ್ಡವ್ರು ಆಗ್ತಿದ್ದಾರೆ ನಮ್ಮ ಮಕ್ಕಳು ಅಂತ. ಪುಟ್ಟು ಬಟ್ಟೆಗಳೆಲ್ಲ ಆಗೋದೇ ಇಲ್ಲ ಇವಾಗ. ಮತ್ತು ತುಂಬ ಶಾರ್ಟ್ ಆಗುತ್ತೆ, ಮೇಲೆ ಹೋಗ್ಬಿಡುತ್ತೆ. ಟೀ ಶರ್ಟ್ಗಳು, ಪ್ಯಾಂಟ್ಗಳು ಅಷ್ಟೇ ಶಾರ್ಟ್ ಆಗಿಬಿಡುತ್ತೆ. ಒಂಥರ ಖುಷಿನೂ ಆಗುತ್ತೆ, ಬೆಳೀತಿದ್ದಾರೆ ಅಂತ. ಒಂದೊಂದ್ಸರಿ ಬೇಜಾರು ಆಗುತ್ತೆ, ಅಯ್ಯೋ ಇಷ್ಟು ಬೇಗ ದೊಡ್ಡವ್ರು ಆಗ್ತಿದ್ದಾರಾ ಅಂತ ಬೇಜಾರು ಆಗುತ್ತೆ. ನನ್ನ ಮಗನೂ ಹಂಗೆ ಎಷ್ಟು ಬೇಗ ಇಷ್ಟು 2.5 years ಆಯಿತು ಅನ್ನೋ ಥರನೇ ಫೀಲ್ ಆಗುತ್ತೆ. ಇನ್ನೂ ಚಿಕ್ಕವನು, ಪುಟ್ಟ ಮಗು ಥರನೇ ಫೀಲ್ ಮಾಡ್ತೀನಿ ಅವನಂತೂ. ಒಂದೊಂದು ಸರಿ ಕೋಪ ಬರೆಸ್ಬಿಡ್ತಾನೆ, ಆದ್ರೂ ಇನ್ನೂ ಚಿಕ್ಕ ಮಕ್ಕಳು, ಪುಟ್ಟ ಮಗುನೇ ಅನ್ನೋ ಥರನೇ. ಚಿನ್ನಿ, ತಾತ ಹೆಂಗೆ ಕಡ್ಡಿ ಕಟ್ ಮಾಡೋದು ತೋರ್ಸಪ್ಪ. ಹೆಂಗೆ ಕೂತ್ಕೊಳ್ಳುತ್ತೆ ಹಂಗ, ಕಾಲಂಗೆ ಉದ್ದನ ಇಟ್ಕೊಂಡಿರುತ್ತಾ? ಹಾಂ
ಹಾಂ ಅಜ್ಜಿ ಹೆಂಗೆ ಕಟ್ ಮಾಡ್ತದೆ? ಅಜ್ಜಿ ಹೆಂಗೆ ಕಟ್ ಮಾಡ್ತದೆ ಹಂಗಾ? ಹಾಂ ಅಜ್ಜಿ ಹಂಗೆ ಕೂತ್ಕೋತದಾ? ಹಾಂ ಯಾವಾಗ ನೋಡಿದೆ ಇದೆಲ್ಲ ನೀನು? ಹಾಂ ಹಾಂ ಏನೇನೋ ಮಾತಾಡ್ತೀಯ. ಪಾಪು ಪಕ್ಕದ ಮನೆಗೆ ಹೋಗಿದ್ದ ಅಂತ ಅಲ್ಲಿ ಹೋಗ್ತಾ ಇದ್ದೆ, ಅವಾಗ ಈ ಬೆಕ್ಕು ಕಾಣಿಸ್ತು. ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಿತ್ತು ಗೊತ್ತಾ. ನಾನು ಅಮೆಝಾನಲ್ಲಿ ಒಂದು 2-3 ಪ್ರಾಡಕ್ಟ್ಸ್ ಆರ್ಡರ್ ಮಾಡಿದ್ದೆ, ಅದು ಕೂಡ ಇವತ್ತೇ ಬಂದಿತ್ತು. ಸೊ ಅನ್ಬಾಕ್ಸ್ ಮಾಡೋಣ ಹಿಂಗೇನೆ ಅಂತ ಹೇಳಿ ಅನ್ಬಾಕ್ಸ್ ಮಾಡ್ತಿದ್ದೆ. ಒಂದು ಪೇಸ್ಟ್ ಮತ್ತು ಪಾಪುದು ಸೋಪ್ ಬುಕ್ ಮಾಡಿದ್ದೆ. ನಾನು ಆಲ್ಮೋಸ್ಟ್ ಫಸ್ಟ್ ಕ್ರೈಯಲ್ಲೇ ಮಾಡೋದು, ಅದ್ರಲ್ಲಿ ಔಟ್ ಆಫ್ ಸ್ಟಾಕ್ ಅಂತ ಬರ್ತಾಯಿತ್ತು. ಸೊ ಪಾಪುಗೆ ಇನ್ನೇನು ಖಾಲಿ ಆಗ್ತಿತ್ತು ಅಂತೇಳಿ ಅಮೆಝಾನಲ್ಲೇ ಬುಕ್ ಮಾಡಿದೆ. ಅಮೆಝಾನಲ್ಲೂ ಏನಿಲ್ಲ ಚೆನ್ನಾಗಿರೋದು ಬರುತ್ತೆ. ಪಾಪುಗೆ ಸೋಪ್ ಬಂದು ನಾನು ಟೆಡಿ ಬಾರ್ ಸೋಪೇ ಯೂಸ್ ಮಾಡೋದು. ಅವ್ನು ಚಿಕ್ಕವನಿದ್ದಾಗಿಂದನೂ ಅದನ್ನೇ ಯೂಸ್ ಮಾಡ್ತಿದ್ದೀನಿ, ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ಸೊ ಅದನ್ನೇ ಯೂಸ್ ಮಾಡ್ತಿದ್ದೀನಿ. ಪೇಸ್ಟ್ ಬಂದು ಮುಂಚೆ ಮೀಮಿ ಬ್ರ್ಯಾಂಡ್ ಯೂಸ್ ಮಾಡ್ತಿದ್ದೆ, ಇವಾಗ ನೋಡೋಣ ಅಂತ ಹೇಳಿ ಮಮಾ ಅರ್ಥದ್ದು ತೊಗೊಂಡಿದ್ದೀನಿ. ಬಟ್ 2 ಸ್ಟ್ರಾಬೆರಿ ಫ್ಲೇವರ್ದೇನೆ, ಅದು ಚೆನ್ನಾಗಿತ್ತು ಮೀಮಿ ಬ್ರ್ಯಾಂಡ್ದು. ಇದು ಹೇಗಿರುತ್ತೆ ನೋಡೋಣ ಅಂತ ಹೇಳಿ ತೊಗೊಂಡಿದ್ದೀನಿ. ಅದು 1 ಆರ್ಡರ್ ಮಾಡೋ ಆಪ್ಷನ್ನೇ ಇರಲಿಲ್ಲ, ಮಿನಿಮಮ್ ಕ್ವಾಂಟಿಟಿ 2 ಅಂತಲೇ ಇತ್ತು. ಸೊ ಇರಲಿ ಅಂತ ಹೇಳಿ 2ನೇ ಆರ್ಡರ್ ಮಾಡಿದ್ದೀನಿ. ಹೇಗಿದೆ ನೋಡಬೇಕು, ನಾಳೆ ನನ್ನ ಮಗನ ರಿಯಾಕ್ಷನ್ ಹೆಂಗಿರುತ್ತೆ ಈ ಪೇಸ್ಟಲ್ಲಿ ಬ್ರಷ್ ಮಾಡಿಸಿದ್ಮೇಲೆ ನೋಡಬೇಕು. ಚೆನ್ನಾಗಿದೆ ಅಂದ್ಕೊತೀನಿ, ನೋಡೋಣ ನಾಳೆ. ಮತ್ತು ಇನ್ನೊಂದು ಟೋಟ್ಸ್ ಆ್ಯಂಡ್ ಮಾಮ್ಸ್ದು ಈ ಪ್ರಾಡಕ್ಟ್ಸ್ ಬಗ್ಗೆ ಹೇಳಲೇಬೇಕು. ಇದು ಫುಲ್ ಆರ್ಗ್ಯಾನಿಕ್ಕು, ಬೇಬಿ ಮತ್ತು ಟೋಡ್ಲರ್ಸ್ಗೆ ಫುಲ್ ಆರ್ಗ್ಯಾನಿಕ್ಕು, ಪ್ರಿಸರ್ವೇಟಿವ್ ಫ್ರೀ, ಮೈದಾ ಸಕ್ಕರೆ ಈ ಥರ ಏನೂ ಯೂಸ್ ಮಾಡಲ್ಲ ಇವ್ರ ಫುಡ್ ಪ್ರಾಡಕ್ಟ್ಸಲ್ಲಿ. ನೀವು ಚಿಕ್ಕ ಮಕ್ಕಳಿದ್ದಾರೆ ಅಂದರೆ ಇವ್ರ ಬ್ರ್ಯಾಂಡ್ದು ಎಲ್ಲ ಸಿಗುತ್ತೆ. ಸೀರಿಯಲ್ಸು ಮತ್ತು ಈ ಡ್ರಿಂಕ್ ಮಿಕ್ಸಸ್ಸು, ಬಿಸ್ಕೆಟು ಮತ್ತು ಡ್ರೈ ಫ್ರೂಟ್ಸ್ ಪೌಡರು, ಡೇಟ್ಸ್ ಪೌಡರು ಎಲ್ಲ ಸಿಗುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ನಾನು ನನ್ನ ಮಗ ಸರಿಯಾಗಿ ಹಾಲು ಕುಡಿಯಲ್ಲ ಅಲ್ವಾ, ಸೊ ಮಿಲ್ಕ್ ಡ್ರಿಂಕ್ ಮಿಕ್ಸಸ್ನ ಬುಕ್ ಮಾಡಿದ್ದೆ. ಅದು ಟ್ರಯಲ್ ಪ್ಯಾಕ್ಗಳು, ಯಾವ ಫ್ಲೇವರ್ ಅವನಿಗೆ ಇಷ್ಟ ಆಗುತ್ತೆ ಅಂತ ಗೊತ್ತಿಲ್ಲ ಅಲ್ಲ ಇನ್ನೂ. ಟ್ರಯಲ್ ಪ್ಯಾಕಲ್ಲಿ 4 ಥರ ವೆರೈಟೀಸ್ ಇತ್ತು. ಸೊ ನೋಡೋಣ, ತೊಗೊಂಬಂದು ಟ್ರಯಲ್ ನೋಡೋಣ ಯಾವುದು ಚೆನ್ನಾಗಿ ಅವನಿಗೆ ಇಷ್ಟ ಆಗುತ್ತೆ. ಸ್ವಲ್ಪ ದೊಡ್ಡ ಪ್ಯಾಕೆಟ್ ಅದೇ ತರಿಸ್ಕೊಳ್ಳೋಣ ನೆಕ್ಸ್ಟ್ ಅಂತ ಹೇಳಿ ಟ್ರಯಲ್ ಪ್ಯಾಕ್ನ ಬುಕ್ ಮಾಡಿದ್ದೀನಿ. ನಾನಂತೂ ಸ್ಟಾರ್ಟಿಂಗಿಂದನೂ ಇವ್ರದ್ದೇ ಫುಡ್ ಪ್ರಾಡಕ್ಟ್ಸ್ ನಮ್ಮ ಪಾಪಗೂ ಯೂಸ್ ಮಾಡ್ತಿರೋದು. ತುಂಬ ಹೆಲ್ದಿ ಮತ್ತು ಆರ್ಗ್ಯಾನಿಕ್ಕು. ಇದ್ರ ಪೌಂಡರ್ ಬಂದು ಬೆಂಗಳೂರವ್ರು ಅಂತ ಹೇಳ್ಕೊಳಕ್ಕೆ ನಿಜ ತುಂಬ ಖುಷಿ ಆಗುತ್ತೆ. ನನಗಂತೂ ತುಂಬ ಖುಷಿ ಆಯಿತು ಈ ಪ್ರಾಡಕ್ಟ್ಸು ಎಲ್ಲ. ಸ್ಯಾಟಿಸ್ಫ್ಯಾಕ್ಷನ್ ಸ್ವಲ್ಪ ಕಾಸ್ಟ್ ಅನಿಸುತ್ತೆ, ಬಟ್ ಮಕ್ಕಳು ತಿನ್ನೋದಲ್ವಾ, ಸೊ ಆ ಕಾಸ್ಟ್ ಏನು ಜಾಸ್ತಿ ಏನು ಅನಿಸಲ್ಲ ನನಗೆ. ಬಟ್ ತುಂಬ ಚೆನ್ನಾಗಿದೆ, ರಿವ್ಯೂವ್ಸು ಅಷ್ಟೇ ತುಂಬ ಚೆನ್ನಾಗಿದೆ. ನೀವು ಒಂದು ಸಾರಿ ಇದು ವೆಬ್ಸೈಟಲ್ಲಿ ಒಂದು ಸಾರಿ ಚೆಕ್ ಮಾಡಿ ನೋಡಿ. ಟ್ರಯಲ್ ಪ್ಯಾಕ್ ಕಾಂಬೋ ಅಂತ ಇದೆ, ಇದರಲ್ಲಿ 4 ಫ್ಲೇವರ್ ಇದೆ. ಯಾವುದಿದೆ ನೋಡೋಣ ಬನ್ನಿ. ಚಾಕೋ ಮತ್ತು ಡೇಟ್ಸು, ಆಲ್ಮಂಡ್ ಮತ್ತು ಡೇಟ್ಸು. ಇನ್ನೊಂದು ನಟ್ಸ್ ಪ್ರೋ ಮಿಲ್ಕ್ ಬೂಸ್ಟರ್ ಅಂತ. ಇನ್ನೊಂದು ಬಂದು ರಾಗಿ ಆ್ಯಂಡ್ ಆಲ್ಮಂಡ್ ವಿತ್ ಜಾಗರಿ. ಎಲ್ಲದಕ್ಕೂ ಇವ್ರು ಜಾಗರಿನೇ ಯೂಸ್ ಮಾಡೋದು, ಶುಗರ್ ಅಂತೂ ಯಾವುದಕ್ಕೂ ಯೂಸ್ ಮಾಡಲ್ಲ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು. ಶುಗರ್ ಅಂದರೆ ಸ್ವಲ್ಪ ಶುಗರ್ ಕಂಟೆಂಟ್ ಸ್ವಲ್ಪ ಮಕ್ಳಿಗೆ ಇಷ್ಟ ಆಗುತ್ತಲ್ಲ ಬೇಗ ಈ ಜಾಗರಿಗೆ ಹೋಲಿಸ್ಕೊಂಡ್ರೆ. ಬಟ್ ಇದು ಹೆಲ್ದಿ. ನನ್ನ ಮಗ ಅಂತೂ ಬಿಸ್ಕೆಟ್ನ ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾನೆ. ಇದರಲ್ಲಿ ಯಾವ ಫ್ಲೇವರ್ ಇಷ್ಟಪಡ್ತಾನೋ ನೋಡ್ಬೇಕು ನೆಕ್ಸ್ಟು ಹಾಲ್ಗೆ ಕೊಟ್ಟಾಗ. ನೋಡಿ ಈ ಥರ ಒಂದು ಮ್ಯಾನ್ಯುವಲ್ ಕೂಡ ಕೊಡ್ತಾರೆ, ಅದರಲ್ಲಿ ಎಲ್ಲ ಥರದ್ದು ಇರುತ್ತೆ. ಇವರೇ ಪೌಂಡರ್ ಆ್ಯಕ್ಚುಲಿ, ಕವಿತಾ ಪ್ರಶಾಂತ್ ಅಂತ ಹೇಳಿ. ನಂಗೆ ಇದೇನು ಪ್ರಮೋಷನ್ ಮಾಡ್ತಾ ಇಲ್ಲ ನಾನು, ಬಟ್ ಆನೆಸ್ಟ್ ರಿವ್ಯೂ ಕೊಡ್ತಿರೋದು. ನನ್ನ ಮಗ ತುಂಬ ಇಷ್ಟಪಡ್ತಾನೆ. ಯಾರೇ ಆದರೂ ಮಕ್ಳಿಗೆ ಅದೇ ಅಲ್ವಾ ಯೋಚನೆ ಮಾಡೋದು, ಆರ್ಗ್ಯಾನಿಕ್ ಆಗಿರಬೇಕು, ಹೆಲ್ದಿ ಆಗಿರಬೇಕು, ಹೆಲ್ದಿ ವೇಯಲ್ಲಿ ತಿನ್ನಿಸ್ಬೇಕು ಮಕ್ಕಳಿಗೆ ಅಂತ. ಸೊ ಇವ್ರ ಫುಡ್ ಪ್ರಾಡಕ್ಟ್ಸ್ನ ಒಂದು ಸಾರಿ ಟ್ರೈ ಮಾಡಿ, ನಿಮ್ಮ ಮಕ್ಳಿಗೂ ಚೆನ್ನಾಗಿದೆ. ಇವತ್ತಿನ ವ್ಲಾಗ್ ಇಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೂ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ.